ಹಲೋ ಗೈಸ್, ನಿಮ್ಮ ಕಣ್ಣುಗಳು ದಿನಕ್ಕೆ 28,000 ಬಾರಿ ಮಿಟುಕಿಸುತ್ತವೆ ಅನ್ನೋದು ನಿಮಗೆ ಗೊತ್ತಾ? ಆದರೆ ನೀವು ಅವುಗಳಿಗೆ ದಿನಕ್ಕೆ ಎಷ್ಟು ಹೊತ್ತು ವಿಶ್ರಾಂತಿ ಕೊಡುತ್ತೀರಾ? ಕಣ್ಣುಗಳು ನಮ್ಮ ದೇಹದ ಬಹುಮುಖ್ಯ ಅಂಗ. ಅವುಗಳು ನಮ್ಮ ದೈನಂದಿನ ಕ್ರಿಯಾಕಲಾಪಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೆಚ್ಚಿನ ಸ್ಕ್ರೀನ್ ಸಮಯ, ಅತಿಯಾದ ಕೆಲಸದ ಒತ್ತಡ ಮತ್ತು ಆಹಾರದ ಕೊರತೆಯು ಕಣ್ಣಿನ ಆರೋಗ್ಯವನ್ನ ಹಾನಿಗೊಳಿಸುತ್ತದೆ. ಕಣ್ಣುಗಳು ಆರೋಗ್ಯಕರವಾಗಿ ಇಡಲು ಈ ಟಿಪ್ಸ್ ಪಾಲಿಸಿ. ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು. ತೀವ್ರವಾಗಿ ಕೆಲಸ ಮಾಡುವ ಕಣ್ಣುಗಳಿಗೆ ನಿತ್ಯದ ವಿಶ್ರಾಂತಿ ಅತ್ಯಂತ ಅಗತ್ಯ. 20-20 ನಿಯಮ ಪಾಲಿಸಿ. ಪ್ರತಿ 20 ನಿಮಿಷ 20 ಸೆಕೆಂಡುಗಳ ಕಾಲ 20 ಅಡಿಗಳ ದೂರದಲ್ಲಿ ಇರುವ ವಸ್ತುವನ್ನ ನೋಡಿ. ಇದರಿಂದ ಕಣ್ಣುಗಳು ಚುರುಕಾಗುತ್ತವೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಸರಿಯಾದ ಆಹಾರ ಸೇವನೆ. ನೀವು ಕೇಳಿದ್ದೀರಾ, ಆಹಾರವೇ ಔಷಧಿ. ಕ್ಯಾರೆಟ್, ಪಪ್ಪಾಯಿ, ಹಸಿರು ತರಕಾರಿಗಳು ಮತ್ತು ಬಾದಾಮಿ ಹೀಗೆ ವಿಟಮಿನ್ ಎ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಹೊಂದಿರುವ ಆಹಾರಗಳನ್ನ ಸೇವನೆ ಮಾಡಿದರೆ ಕಣ್ಣುಗಳು ಆರೋಗ್ಯವಾಗಿ ಇರುತ್ತವೆ. ಸ್ಕ್ರೀನ್ ಸಮಯ ನಿಯಂತ್ರಣ. ನಾವು ಬಹಳಷ್ಟು ಕಾಲ ಸ್ಕ್ರೀನ್ ಮುಂದೆ ಕಳೆಯುವ ಕಾಲವು ಒಂದು ತೀವ್ರ ಬೆಳಕನ್ನ ನಿಯಂತ್ರಿಸಿ ಸ್ಕ್ರೀನ್ಗಾಗಿ ಆಂಟಿಗ್ಲೇರ್ ಗ್ಲಾಸ್ ಬಳಸಿ. ಕಣ್ಣಿಗೆ ಸಮಯೋಚಿತ ವಿರಾಮ ಕೊಡಿ. ಸೂರ್ಯನ ಬೆಳಕು ಮತ್ತು ಧೂಳಿನಿಂದ ರಕ್ಷಣೆ. ಹೊರಗಡೆ ಸೂರ್ಯನ ಹಾನಿಕರ ಕಿರಣಗಳು ಕಣ್ಣಿಗೆ ತೊಂದರೆ ಮಾಡುತ್ತವೆ. ಅದರಿಂದ ಕಪ್ಪು ಕನ್ನಡಕ ಧರಿಸುವುದು ಅನಿವಾರ್ಯ. ಇದರಿಂದ ನಿಮ್ಮ ಕಣ್ಣುಗಳು ಆರೋಗ್ಯಕರವಾಗಿರುತ್ತವೆ. ಮೇಕಪ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಬಳಕೆ. ಕಾಂಟ್ಯಾಕ್ಟ್ ಲೆನ್ಸ್ ಅಥವಾ ಮೇಕಪ್ ಬಳಸುವವರು ಗಮನಿಸಿ. ಕಣ್ಣಿಗೆ ಹಾನಿಯಾಗದಂತೆ ಸ್ವಚ್ಛತೆ ಪಾಲನೆ ಮಾಡುವುದು ಅಗತ್ಯ. ತಪ್ಪು ಬಳಸಿದರೆ ಕಣ್ಣಿನ ಸೋಂಕು ಹೆಚ್ಚಾಗಬಹುದು. ಯೋಗ ಮತ್ತು ಕಣ್ಣಿನ ವ್ಯಾಯಾಮ. ಯೋಗ ಮತ್ತು ಕಣ್ಣಿನ ವ್ಯಾಯಾಮ ಕಣ್ಣುಗಳನ್ನ ಇನ್ನಷ್ಟು ಚುರುಕು ಮಾಡುತ್ತದೆ. ಕಣ್ಣುಗಳನ್ನ ಮೇಲೆ ಕೆಳಗೆ ಬಲ ಎಡಗತಿಯಲ್ಲಿ ಸರಿಸಬೇಕು. ಈ ಸರಳ ವ್ಯಾಯಾಮವನ್ನ ಪ್ರತಿದಿನ ಪ್ರೀತಿಯಿಂದ ಮಾಡಿ. ನಿಯಮಿತ ಕಣ್ಣಿನ ತಪಾಸಣೆ. ನಿಯಮಿತ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಕಣ್ಣುಗಳ ಆರೋಗ್ಯದ ಬಗ್ಗೆ ಖಚಿತವಾಗಿಸಿ. ಸಮಸ್ಯೆಗಳಿದ್ದರೆ ತಕ್ಷಣವೇ ಪರಿಹಾರ ಪಡೆಯಿರಿ. ಓದುವಾಗ ಅಥವಾ ಕೆಲಸ ಮಾಡುವಾಗ ಸರಿಯಾದ ಬೆಳಕು ಇರಲಿ. ನೀರಿನ ಸೇವನೆ ಹೆಚ್ಚಿಸಿ. ಸರಿಯಾದ ಹೈಡ್ರೇಷನ್ ಕಣ್ಣುಗಳ ತಾಜತನದಿಂದ ಹಾಗೂ ಆರಾಮದಿಂದ ಇಡಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಮಿಟುಕಲು ಕಲಿಯಿರಿ. ಹಸಿರು ಕಾಳುಗಳನ್ನ ಹೆಚ್ಚು ತಿನ್ನಿ. ಅಪಾಯಕಾರಿಯಾದ ಪರಿಸರದಲ್ಲಿ ಕಣ್ಣುಗಳ ರಕ್ಷಣೆ ಮಾಡಿ. ಮಕ್ಕಳಲ್ಲಿ ಸ್ಕ್ರೀನ್ ಸಮಯವನ್ನ ನಿಯಂತ್ರಿಸಿ. ಸಮರ್ಪಕ ನಿದ್ದೆ ಮಾಡಿ. ಅಲರ್ಜಿಯಿಂದ ಕಣ್ಣುಗಳನ್ನ ರಕ್ಷಿಸಿ. ಈ ಮಾಹಿತಿಯು ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.